ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಅದಕ್ಕೆ ನಾವು ಪರಿಹಾರ ಸಿಗುತ್ತೆ ಅಂತ. ಕೇಂದ್ರ ಸರ್ಕಾರದವರು ಉತ್ತರ ಕರ್ನಾಟಕದ ಸಮಸ್ಯೆಗೆ ಉತ್ತರ ಕೊಡಬೇಕಾದ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಮೆಕ್ಕೆಜೋಳದ ವಿಚಾರದಲ್ಲಿ, ಕಬ್ಬು ವಿಚಾರದಲ್ಲಿ ಬಹುಶಃ ಸರ್ಕಾರಕ್ಕೆ ಬಹಳ ದುಬಾರಿಯಾಗುವಂಥ ತೀರ್ಮಾನಗಳನ್ನು ನಾವು ಕೈಗೊಂಡಿದ್ದೇವೆ. ಮೆಕ್ಕೆಜೋಳ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಮಾಡಿಲ್ಲ. ಬಿಜೆಪಿ ಸಂಸತ್ ಸದಸ್ಯರು ಏನಿದ್ದಾರೆ ಅವರು ಎಲ್ಲ ವಿಚಾರದಲ್ಲಿ ಇವತ್ತವರೆಗೂ ಧ್ವನಿ ಎತ್ತಿಲ್ಲ. ಅವ್ರಿಗೆ ಅರಿವಿಲ್ವೇ? ಈಗ ಬೊಮ್ಮಾಯಿ ಅವ್ರು ಹೇಳ್ತಾ ಇದ್ದಾರೆ ನಾವು ತಗೋಬೇಕು, ನಾವು ಸೆಂಟ್ರ್ ಮಾಡಬೇಕು ಅಂತ. ಕೇಂದ್ರ ಸರ್ಕಾರದ ಪಾಲೇನಿದು? ಬೆಲೆ ತೀರ್ಮಾನ ಮಾಡೋದು ಯಾರು? ಪ್ರತಿಯೊಂದಕ್ಕೂ MRP ಬೆಲೆ ತೀರ್ಮಾನ ಮಾಡೋರು ಅವರು. ಇವತ್ತವರೆಗೂ ಯಾವ ತೀರ್ಮಾನ ಕೂಡ ಅವರು ತೆಗೆದುಕೊಂಡಿಲ್ಲ. ಸೊ ಅದನ್ನು ನಾವು ಹೇಳ್ತೇವೆ, ಪರಿಹಾರ ನಾವು ಕೊಡೋಕ್ಕೆ ನಾವು ಇರೋದು. ಬಟ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆಯಲ್ಲ. ಇಲ್ಲಿವರೆಗೂ ಯಾಕೆ ಬೊಮ್ಮಾಯಿ ಅವರು ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿಲ್ಲ, ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿಲ್ಲ, ಅಗ್ರಿಕಲ್ಚರ್ ಮಿನಿಸ್ಟರ್ ಮೀಟ್ ಮಾಡಿಲ್ಲ, ಇದಕ್ಕೆಲ್ಲ ಯಾಕೆ ಮಾಡಿಲ್ಲ ಮಾತಾಡೋರು? ಸೊ ಇಷ್ಟೆಲ್ಲ ಇದೆ ಸರ್. ಅದ್ರ ಜೊತೆ ನೀರಾವರಿ ಸಮಸ್ಯೆ ಇದೆ, ಸಾಕಷ್ಟು ಯೋಜನೆ ಅನುಷ್ಠಾನ ಆಗಿಲ್ಲ. ನೋಡ್ರಿ, ನಾವು ಮಾಡಿದಷ್ಟು, ನನ್ನ ಅವಧಿಯಲ್ಲಿ ಮಾಡಿದಷ್ಟು ಇತಿಹಾಸದಲ್ಲಿ ಯಾರು ಮಾಡಿಲ್ಲ. ಇತಿಹಾಸ, ಐ ವಿಲ್ ಗೋ ಟು ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಇರಿಗೇಷನ್ ಡಿಪಾರ್ಟ್ಮೆಂಟ್. ಯಾರು ಕೂಡ ಮಾಡೋಕ್ಕಾಗದೆ ಹೋದಂಥ ಇತಿಹಾಸದ ತೀರ್ಪುಗಳನ್ನು ನಾನು ಮಾಡಿದ್ದೇನೆ ಅಂತ ಆಯ್ತಾ. ನಾನು ಅದನ್ನು ಇಲ್ಲಿ ನಿಮ್ಮ ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ ಅವರಿಗೆ. ಬಿಜೆಪಿನವರು ಅದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಸರ್, ಕಾಂಗ್ರೆಸ್ ಅಲ್ಲಿ ಮಿನಿಸ್ಟರ್ ಪದವಿ ಬರಬೇಕಾದ್ರೆ ಅಥವಾ CM ಆಗಬೇಕಾದ್ರೆ 500 ಕೋಟಿ ರೂಪಾಯಿ ಕೊಡಬೇಕು ಅಂತ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ಮಾತಾಡಿದ್ರು ಸರ್, ಆರೋಪ. ಪಂಜಾಬ್ ರಾಜ್ಯಾಧ್ಯಕ್ಷ ಹಾಸ್ಪಿಟ್ಲಿಗೆ ಸೇರಿಸಿ ನಾವು ಅದು ಒಳ್ಳೆ ಮೆಂಟಲ್ ಹಾಸ್ಪಿಟ್ಲಿಗೆ ಕರ್ನಾಟಕದ್ದು ಮೆನ್ಷನ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಹೈದರಾಬಾದಲ್ಲಿ ಒಂದು ಗ್ಲೋಬಲ್ ಸಮಿಟ್ ಏನೋ ಒಂದು ಮಾಡ್ತಾ ಇದ್ದಾರೆ, ತಂದಿದ್ದಾರೆ ನಮ್ಮ ನೈಬರಿಂಗ್ ಸ್ಟೇಟು, ನಮ್ಮ ಫ್ರೆಂಡ್ಲಿ ಸ್ಟೇಟು. ಸೊ ಆ ದೃಷ್ಟಿಯಿಂದ ಅಟೆಂಡ್ ಮಾಡೋಕ್ಕೆ ನಾನು ಕೆಲವು ಆಫೀಸರ್ಸ್ ಹೋಗ್ತಾ ಇದ್ದೀವಿ. ಸೊ ಅಷ್ಟಿದೆ, ಮಿಕ್ಕಿದೇನು ಇಲ್ಲ. ಆಮೇಲೆ ಅದೆಲ್ಲ ಮಾತಾಡೋಣ.